ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಪೂಜಾ ಗಣೇಶ್, ಕ್ಲಿನಿಕಲ್ ನ್ಯೂಟ್ರಿಷನಿಸ್ಟ್ ಆ್ಯಂಡ್ ಫೌಂಡರ್ ಆಫ್ ಫಿಟ್ ಕರ್ನಾಟಕ ಮಿಷನ್ ಆ್ಯಂಡ್ ಸರ್ಟಿಫೈಡ್ ಹೆಲ್ತ್ ಕೋಚ್. ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ ಕರ್ನಾಟಕ ಮಿಷನ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಮ್ಮ ಮಹಿಳೆಯರಿಗೋಸ್ಕರ. ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್, ಓವರೀಸ್ಗೆ ಸಂಬಂಧಪಟ್ಟಂತಹ ಒಂದು ಇಶ್ಯೂಸ್ಗಳು ತುಂಬಾನೇ ರೇಸ್ ಆಗ್ತಾ ಇದೆ. ಸೊ ಇದು ನಿಮಗೋಸ್ಕರ ಆಗಿರುವಂತಹ ವಿಡಿಯೋ ಆಗಿದೆ. ಸೊ ಈ ವಿಡಿಯೋನ ವಾಚ್ ಮಾಡೋಕ್ಕೂ ಮುನ್ನ ನೀವೇನು ಮಾಡಬೇಕು, ಚಾನೆಲ್ ಮೇಲೆ ಹೊಸಬರಾಗಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು. ಹಾಗೆಯೇ ಬೆಲ್ ಐಕನನ್ನು ಒತ್ತೋದನ್ನು ಮರಿಬಿಡಿ. ಯಾಕಂದರೆ ಇನ್ನು ಮುಂದೆ ನಿಮಗೆ ಇದೇ ರೀತಿಯ ಯೂಸ್ಫುಲ್ ಇನ್ಫಾರ್ಮೇಷನ್ ಮೊದಲು ನಿಮಗೆ ಬರಬೇಕು ಅಂದರೆ ನೀವು ಬೆಲ್ ಐಕನನ್ನು ಒತ್ತಲೇಬೇಕು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಟಾಪಿಕನ್ನು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮೊದಲು ಒಂದು 25-30 ವರ್ಷದ ನಂತರ ಹೆಣ್ಮಕ್ಳಲ್ಲಿ ಇದು ಕಂಡು ಬರ್ತಿತ್ತು. ಆದರೆ ಇತ್ತೀಚೆಗೆ ಮಕ್ಕಳಿಂದನೇ ಇದು ಪ್ರಾರಂಭ ಆಗ್ತಾ ಇದೆ. ಇರ್ರೆಗ್ಯುಲರ್ ಪೀರಿಯಡ್ಸ್, ನಾವು ಯೂಶ್ವಲಿ ಪ್ಯೂಬರ್ಟಿಗೆ ಬಂದಾಗ ನಮ್ಮ ಪೀರಿಯಡ್ಸ್ಗಳು ರೆಗ್ಯುಲರ್ ಆಗಿಬಿಟ್ಟು ನಂತರ ನಮ್ಮ ಜೀವನ ಹೇಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೋ, ಒತ್ತಡ ಹೇಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೋ, ಆವಾಗ ನಮ್ಮ ಪೀರಿಯಡ್ಸ್ ಅಲ್ಲಿ ಬದಲಾವಣೆ ಆಗಿದ್ದನ್ನ ನಾವು ನೋಡಿದ್ದೀವಿ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ, ಮಕ್ಕಳು ದೊಡ್ಡವರಾದ ತಕ್ಷಣನೇ ಅವರಲ್ಲಿ ಇರ್ರೆಗ್ಯುಲರ್ ಪೀರಿಯಡ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಮಹಿಳೆಯರು, ಮಕ್ಕಳು ಅಂತ ಅಲ್ಲ, ಒಂದು ಹೆಣ್ಣು ಮಗು ಅಥವಾ ಹೆಣ್ಣು ಮಕ್ಕಳ ವಿಷಯಕ್ಕೆ ಅಂತ ಬಂದಾಗ ಪೀರಿಯಡ್ಸ್ ಅನ್ನೋದು ತುಂಬಾ ಒಂದು ದೊಡ್ಡ ಪಾತ್ರವನ್ನ ವಹಿಸುತ್ತೆ. ಪೀರಿಯಡ್ಸ್ ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ರೆ ಮಕ್ಕಳಾಗುವಂತ ಸಾಧ್ಯತೆ ಚೆನ್ನಾಗಿರುತ್ತೆ. ಪೀರಿಯಡ್ಸ್ ರೆಗ್ಯುಲರ್ ಆಗಿದ್ರೆ ಮೆನೋಪಾಸಲ್ ಸ್ಟೇಜ್ ಏನಿರುತ್ತೆ ಅದು ಸರಿ ಇರುತ್ತೆ. ಪೀರಿಯಡ್ಸ್ ಚೆನ್ನಾಗಿದ್ರೆ ನಮ್ಮ ಸ್ಕಿನ್, ಹೇರ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಓವರಾಲ್ ಆಗಿ ಪೀರಿಯಡ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಹೀಗಾಗಿ ಈ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗೋದಕ್ಕೆ ಕಾರಣ ಏನು ಅಂತ ನೋಡಿದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ನಮ್ಮ ಹೆಣ್ಮಕ್ಳ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಚಿಕ್ಕ ಪುಟ್ಟ ಕಾರಣಗಳು ಸಾಕಾಗುತ್ತೆ. ಸ್ವಲ್ಪ ಒತ್ತಡ ಜಾಸ್ತಿ ಆಗೋದಾಗಿರ್ಬೋದು, ಸ್ವಲ್ಪ ಮನೆಯಲ್ಲಿ ಏನಾದರೂ ವ್ಯತ್ಯಾಸ ಆಗೋದು, ನಮ್ಮ ಪ್ರೀತಿ ಪಾತ್ರರು ನಮ್ಮ ಜೊತೆ ಬಿಹೇವಿಯರ್ ಅನ್ನ ಚೇಂಜ್ ಮಾಡಿದಾಗ ನಮಗೆ ಕೋಪ ಬರುವಂಥದ್ದು, ಇವೆಲ್ಲ ಕಾರಣಗಳು ಸಾಕು ನಮ್ಮ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅನ್ನ ಮಾಡಿಸೋದಕ್ಕೆ. ಆದರೆ ಇದು ಕೇವಲ 1 ತಿಂಗಳು 2 ತಿಂಗಳಿಗೆ ಆದರೆ ಪರವಾಗಿಲ್ಲ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಇದು ಲಾಂಗ್ ರನ್ ಅಲ್ಲಿ ಕ್ಯಾರಿ ಆಗ್ತಾ ಇದೆ. 3-4 ತಿಂಗಳವರೆಗೂ ಪೀರಿಯಡ್ ಆಗೋದಿಲ್ಲ. ತದನಂತರ ಮೆಡಿಸನ್ ಮೇಲೆ ಡಿಪೆಂಡೆನ್ಸಿ ಆಗಿಬಿಡುತ್ತೆ. ಆಮೇಲೆ ಮೆಡಿಸನ್ ತಗೊಂಡ್ರೇನೆ ಪೀರಿಯಡ್ ಆಗ್ಬಿಡುತ್ತೆ ಅನ್ನುವಂತಹ ಒಂದು ಸಂದರ್ಭಕ್ಕೆ ಬಂದು ತಲುಪ್ತೀವಿ. ಆವಾಗ ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಳಕ್ ಹೋದಾಗ ನಿಮ್ಮ ರಿಪೋರ್ಟ್ ಅಲ್ಲಿ ಒಂದು ಥೈರಾಯ್ಡ್ ಆಗಿರ್ಬೋದು, PCOD ಆಗಿರ್ಬೋದು ಅಥವಾ PCOS ಇಂತಹ ಒಂದು ಸಮಸ್ಯೆಗಳು ನಿಮಗೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಅಷ್ಟು ದೂರ ಹೋಗೋಕ್ಕೂ ಮುನ್ನ ಪ್ರಾರಂಭದಲ್ಲಿ ನಮ್ಮ ಕೈಯಲ್ಲಿ ಒಂದು ಹಿಡಿತ ಇರುತ್ತೆ ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋದಕ್ಕೆ. ಈ PCOD, PCOS, ಥೈರಾಯ್ಡ್ವರೆಗೂ ತಲುಪೋದಕ್ಕೆ ನಮ್ಮ ದೇಹ ಏನಿಲ್ಲ ಅಂದ್ರೂ 1 ವರ್ಷನಾದರೂ ಸಮಯ ತಗೊಳುತ್ತೆ. ಸೊ ಹೀಗಾಗಿ ಗೆಳತಿಯರೇ, ನಿಮ್ದೇನಾದರೂ ಪೀರಿಯಡ್ ಸ್ವಲ್ಪ ಇರ್ರೆಗ್ಯುಲರ್ ಆಗ್ತಾ ಇದೆ, ಫ್ಲೋ ಸರಿಯಾಗಿ ಹೋಗ್ತಾ ಇಲ್ಲ, ಅಥವಾ ನಿಮಗನ್ಸುತ್ತೆ ನನ್ನ ಪೀರಿಯಡ್ ಪ್ರತಿ ಸರಿ ಬಂದರೂ ಕೂಡ ಅದು ಕಂಪ್ಲೀಟ್ ಆಗಿ ಸೈಕ್ಲಿಂಗ್ ಆಗ್ತಾ ಇಲ್ಲ, 2 ದಿನ ಪೀರಿಯಡ್ ಬ್ಲಡ್ ಹೋಗುತ್ತೆ, 2 ದಿನ ಹೋಗೋದಿಲ್ಲ, ಈ ಥರದ್ದೇನಾದರೂ ಸಮಸ್ಯೆ ಆಗ್ತಾ ಇದೆ, ಏನೇ ಇದ್ರೂ ಕೂಡ ಪ್ರಾರಂಭದ ಹಂತದಲ್ಲೇ ನೀವು ಇದನ್ನ ಡಯಾಗ್ನೋಸ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ದೂರ ಹೋಗಿ ಮೆಡಿಸನ್ ಮೇಲೆ ಮೊರೆ ಇರುವಂತಹ ಒಂದು ಪರಿಸ್ಥಿತಿ ಬರೋದಿಲ್ಲ. ಸೊ ಬನ್ನಿ ನೋಡೋಣ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದಕ್ಕೆ ಏನೆಲ್ಲ ಕಾರಣಗಳು ಅಂತ. ಮೊದಲೇ ಕಾರಣ ಬಂದ್ಬಿಟ್ಟು ಆಹಾರ ಪದ್ಧತಿ. ನಿಮ್ಮ ಆಹಾರ ಪದ್ಧತಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು ತುಂಬಾ ಸರ್ವೇ ಸಾಮಾನ್ಯ. ಈಗ ಆಹಾರ ಪದ್ಧತಿ ಅಂತ ಅಂದ್ರೆ ತುಂಬಾ ಜನ ಏನ್ ಅನ್ಕೊಳ್ತಾರೆ, ಡಯಟ್ ಮೇಲೆ ಇರುವಂತದ್ದು. ಇಲ್ಲ, ಅದು ತುಂಬಾ ತಪ್ಪು ಕಲ್ಪನೆ. ಡಯಟ್ ಮೇಲೆ ಇರಬೇಕು ಅಂತ ಏನಿಲ್ಲ. ಆದ್ರೆ ನಿಮ್ಮ ಮನೆಯಲ್ಲಿ ಮಾಡುವಂತ ಆಹಾರವನ್ನ ನೀವು ಸರಿಯಾದ ವಿಧಾನದಲ್ಲಿ ಸೇವಿಸ್ತಾ ಇದ್ದೀರಾ, ಎಲ್ಲ ಪೋಷಕಾಂಶಗಳು ನಿಮಗೆ ಬೇಕಾದದ್ದು, ದೇಹಕ್ಕೆ ಬೇಕಾಗಿರೋದನ್ನ ಪೂರೈಸ್ಕೊಳ್ತಾ ಇದ್ದೀರಾ ಅಂದ್ರೆ ಅಷ್ಟು ಸಾಕು. ಆಹಾರ ಪದ್ಧತಿ ಅಂತ ಬಂದಾಗ ನೀವು ಹೊರಗಡೆ ಆಹಾರ, ತುಂಬಾ ಕರೆದಂತ ಆಹಾರ, ಪ್ರೊಸೆಸ್ ಆಗಿರುವಂತ ಆಹಾರ, ಬೇಕರಿ ಐಟಮ್ಸ್ಗಳು, ಅತಿಯಾಗಿ ಸ್ವೀಟ್ ಕನ್ಸಂಪ್ಷನ್ ಆಗಿರ್ಬೋದು, ಪ್ಲಾಸ್ಟಿಕ್ ಬಳಕೆ ಆಗಿರ್ಬೋದು, ಇದು ಏನಾಗುತ್ತೆ, ಇದು ಕಾರಣ ಆಗುತ್ತೆ ನಿಮ್ಮ ಆಹಾರದಲ್ಲಿ ವ್ಯತ್ಯಾಸವನ್ನ ಕೊಡುತ್ತೆ. ನ್ಯೂಟ್ರಿಷನ್ ಅಬ್ಸಾರ್ಪ್ಷನ್ ಸರಿಯಾಗಿ ಆಗೋದಿಲ್ಲ, ದೇಹದಲ್ಲಿ ಅಸಮತೋಲನ ಆಗುತ್ತೆ, ಆವಾಗ ನಿಮ್ಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈಗ ಆಹಾರ ಅಂತ ಬಂದಾಗ ನೀವು ಏನ್ ತಿನ್ನಬೇಕು ಅನ್ನೋದ್ರ ಮೇಲೆ ಜಾಸ್ತಿ ಗಮನ ಕೊಡೋ ಬದಲು ಏನು ತಿನ್ನಬಾರ್ದು ಅನ್ನೋದ್ರ ಮೇಲೆ ಗಮನ ಕೊಡಬೇಕು. ಸೊ ನಾನು ಇವಾಗಲೇ ಹೇಳಿದಾಗೆ ಬೇಕರಿ ಐಟಮ್ಸ್, ಪ್ಲಾಸ್ಟಿಕ್ ಫುಡ್, ಪ್ಲಾಸ್ಟಿಕ್ ಪ್ರೊಸೆಸ್ ಅಲ್ಲಿ ಆಗಿರುವಂತ ಫುಡ್ಗಳು, ಆಮೇಲೆ ತುಂಬಾ ಏನಂತಾರೆ ಕರೆದಿರುವಂತ ಆಹಾರಗಳು, ಹಾಗೇನೆ ತುಂಬಾ ಬೇಕರಿ ಐಟಮ್ಗಳು, ತುಂಬಾ ಸ್ವೀಟ್ ಆಗಿರುವಂತ ಆಹಾರಗಳನ್ನ ಅವಾಯ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಇನ್ನು ಅಳವಡಿಸ್ಕೋಬೇಕಾಗಿರುವಂತ ಆಹಾರಗಳು ಯಾವುದು, ಪ್ರತಿದಿನ ಒಂದು ಹಸಿರು ಸೊಪ್ಪನ್ನ ತಿನ್ನೋದಕ್ಕೆ ಪ್ರಯತ್ನ ಪಡಿ. ಸಾಧ್ಯವಾದಷ್ಟು ನಿಮ್ಮ ಆಹಾರ ತಟ್ಟೆಯಲ್ಲಿ ಎಲ್ಲ ತರದ ಆಹಾರವನ್ನ ಇನ್ಕ್ಲೂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಬರೀ ಅನ್ನ ಸಾಂಬಾರು, ಬರೀ ರೊಟ್ಟಿ ಪಲ್ಯ, ಬರೀ ಮುದ್ದೆ ಸಾಂಬಾರು ಆ ಥರ ಮಾಡಕ್ ಹೋಗ್ಬೇಡಿ. ವಾರದಲ್ಲಿ 1-2-3 ಸರಿ ಸೊಪ್ಪಿನ ಪಲ್ಯ, ಕಾಳುಗಳ ಪಲ್ಯ, ಒಳ್ಳೆ ರೀತಿಯಲ್ಲಿ ಪ್ರೊಸೆಸ್ ಆಗಿರುವಂತಹ ಹಿಟ್ಟು, ಲೈಕ್ ನೀವು ಮಾರ್ಕೆಟ್ ಇಂದ ತರುವಂತಹ ಹಿಟ್ಟಿನ ಬದಲು ಮನೆಯಲ್ಲೇ ಹಿಟ್ಟನ್ನು ಹಾಕಿಸುವಂಥದ್ದು. ಅದು ರಾಗಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟಾಗಿರ್ಬೋದು. ಇದರಲ್ಲಿ ಕೆಮಿಕಲ್ ಕಾಂಪೌಂಡ್ ಸ್ವಲ್ಪ ಮಿಕ್ಸ್ ಆಗೋದು ಕಡಿಮೆ ಆಗುತ್ತೆ, ಪ್ರಿಸರ್ವೇಷನ್ ಕಡಿಮೆ ಆಗುತ್ತೆ. ಇನ್ನು ವಾರದಲ್ಲಿ 2-3 ಸರಿ ಮಜ್ಜಿಗೆ ಕುಡಿಯೋದಾಗಿರಬಹುದು,
ಮತ್ತೆ ನಿಮ್ಮ ಒಂದು ರುಟೀನಲ್ಲಿ ಸಾಧ್ಯವಾದಷ್ಟು ಜಂಕ್ಸ್ನ ಅವಾಯ್ಡ್ ಮಾಡೋದಾಗಿರ್ಬೋದು. ಇಷ್ಟು ಸಾಕಾಗುತ್ತೆ ನಿಮ್ಮ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ಸ್ಟ್ರಿಕ್ಟ್ ಆಗಿ ಡಯಟ್ ಮಾಡಬೇಕು, ಆ ಥರದ್ದು ಏನು ನೆಸೆಸಿಟಿ ಇರೋದಿಲ್ಲ. ಬಟ್ ಅವಾಯ್ಡ್ ಮಾಡೋದನ್ನ ನೀವು ತಿಳ್ಕೊಳ್ಳೋದು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಐಡೆಂಟಿಫೈ ಮಾಡಿದ್ರೆ ಸಾಕು, ನಿಮ್ಮ ಆರೋಗ್ಯ ಎಷ್ಟೋ ಮಟ್ಟಿಗೆ ಸರಿ ಹೋಗೋದನ್ನ ನೀವು ನೋಡ್ತೀರಾ. ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂತಹ ಅಂಶಗಳು ಕೇವಲ ಮಹಿಳೆಯರಿಗೆ ಅಂತ ಅಷ್ಟೇ ಅಲ್ಲ, ಪುರುಷರಿಗೂ ಕೂಡ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇವತ್ತೇ ಹೇಳಿದಂತಹ ಪಾಯಿಂಟ್ಸ್ಗಳು ಪುರುಷರನ್ನು ಕೂಡ ಅಳವಡಿಸ್ಕೊಂಡ್ರೆ ಅವರಲ್ಲೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುವಂಥದ್ದು, ಮೂಡ್ ಸ್ವಿಂಗ್ಸ್ ಆಗ್ತಾ ಇರುವಂಥದ್ದು ಸರಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪ್ಯೂಬರ್ಟಿ ಏಜಲ್ಲಿ ಇರೋರ್ಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಮೆನೋಪೌಸಲ್ ಸ್ಟೇಜಲ್ಲಿ ಇರೋರ್ಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ನೀವೇನು ಮಾಡಬೇಕು, ನಿಮಗೆ ಇವತ್ತಿನ ಕಾನ್ಸೆಪ್ಟ್ ಇಷ್ಟ ಆಗಿದೆ, ಇವತ್ತಿನ ಕಾಂಟೆಂಟ್ ಇಷ್ಟ ಆಗಿದೆ ಅಂದರೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಚಾನಲ್ ಬಗ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡಿ, ಶೇರ್ ಮಾಡಿ, ವಿಡಿಯೋನ ಸಪೋರ್ಟ್ ಮಾಡಿ. ಇದೇ ರೀತಿ ಮುಂದೆ ನಿಮಗೆ ಯೂಸ್ಫುಲ್ ಆಗುವಂಥ ವಿಡಿಯೋಸ್ಗಳನ್ನ ನಾನು ತೊಗೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೂ